Hello students, welcome to Ishwari Taniksha channel. Students, ಈ ವಿಡಿಯೋದಲ್ಲಿ ನಾವು ಒಂದು ಇಂಪಾರ್ಟೆಂಟ್ ಆದ ಡೌಟ್ಗೆ ಕ್ಲಾರಿಫಿಕೇಶನ್ ಏನು ಅನ್ನೋದನ್ನ ನೋಡೋಣ ಬಿಫೋರ್ ಸೆಕೆಂಡ್ ರೌಂಡ್ ಸ್ಟಾರ್ಟ್ಸ್. ಸೊ ವಾಟ್ ಇಸ್ ದ್ಯಾಟ್ ಕ್ವೆಶನ್ ಅಂತ ನೋಡೋದಾದರೆ, ಫಸ್ಟ್ ರೌಂಡಲ್ಲಿ ನಿಮಗೆ ಸೀಟ್ ಅಲಾಟ್ ಆಗಿರುತ್ತೆ. ಸೊ ಸೀಟ್ ಅಲಾಟ್ ಆದಮೇಲೆ ನೀವು ಆಪ್ಷನ್ 2 ಅನ್ನು ಕೊಟ್ಟು ನೀವು ಹೋಲ್ಡ್ ಮಾಡಿ ಇಟ್ಕೊಂಡಿರ್ತೀರಾ. ಸೊ ಸೆಕೆಂಡ್ ರೌಂಡಲ್ಲಿ ಯಾವುದಾದ್ರೂ ಬೆಟರ್ ಚಾಯ್ಸ್, ಬೆಟರ್ ಆಪ್ಷನ್ ಸಿಗ್ಬೋದು ಅಂತ. ಸೊ ಚಾಯ್ಸ್ ಕೊಟ್ಟ ಆದಮೇಲೆ ಈಗ ನೀವು ಚಾಯ್ಸ್ ಚೇಂಜ್ ಮಾಡೋಕ್ಕೆ ಆಗೋದಿಲ್ಲ. ಬಟ್ ನಿಮಗೆ ಈಗ ಅನಿಸ್ತಾ ಇದ್ದರೆ ನನಗೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಸೀಟೇ ಬೇಕು ಅಂತ ಅನಿಸಿದ್ರೆ ಏನು ಮಾಡಬೇಕು? ಯಾಕೆ ಅಂತಂದರೆ, ನೀವು ಹೋಲ್ಡ್ ಮಾಡಿ ಇಟ್ಕೊಂಡು ಫಸ್ಟ್ ರೌಂಡಲ್ಲಿ ಸೆಕೆಂಡ್ ರೌಂಡ್ಗೆ ಹೋಗ್ತಾ ಇದ್ದೀರಾ ಅಂತಂದರೆ, ಸೆಕೆಂಡ್ ರೌಂಡಲ್ಲಿ ಬೇರೆ ಯಾವ ಕಾಲೇಜ್ ಅಲಾಟ್ ಆಗುತ್ತೋ ಅದೇ ಕಾಲೇಜ್ಗೆ ನೀವು ಜಾಯ್ನ್ ಆಗಬೇಕಾಗುತ್ತೆ. ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಸೀಟು ಕ್ಯಾನ್ಸಲ್ ಆಗುತ್ತೆ. ಸೊ ಇನ್ ದಿಸ್ ವಿಡಿಯೋ ಲೆಟ್ ಅಸ್ ಸಿ, ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಸೀಟೇ ಬೇಕು, ಈಗ ನನಗೆ ಸೆಕೆಂಡ್ ರೌಂಡಲ್ಲಿ ಸಿಗೋ ಸೀಟು ಬೇಡ ಅಂತ ಅಂದ್ಕೊಂಡ್ರೆ ನೀವು ಏನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಾವು ನೋಡೋಣ. So students, before starting the video, if you are new to our channel, you can subscribe the channel and also share the video with your friends. So let us start. So nodi illi ಏನು ಕೊಟ್ಟಿದ್ದಾರೆ ಅಂತ, for choice 2 candidates, the seat allotted in the first round will be considered as last option. The choice 2 candidate should be very careful while submitting the options. One should understand that the seat allotted in the first round will become the last option. It means all the higher options saved by the candidate will be treated as options for the seat allotment. All the higher order options will be displayed for entry of option. If any candidate is intending to retain the same seat which is allotted in the first round, then he has to delete all the options which is displayed on the option entry portal. Then the seat allotted in the first round will be retained in this round. So students, ಏನು ಕೊಟ್ಟಿದ್ದಾರೆ ಅಂತ ನೋಡೋದಾದರೆ, ಸೊ ಒಂದು ಎಕ್ಸಾಂಪಲ್ ತೊಗೊಂಡು ನೋಡೋಣ. ಸೊ ಫಸ್ಟ್ ರೌಂಡಲ್ಲಿ ನೀವು 7 ಆಪ್ಷನ್ಸ್ ಕೊಟ್ಟಿರ್ತೀರಾ, ಅಂದರೆ 7 ಕಾಲೇಜಸ್ ಕೊಟ್ಟಿರ್ತೀರಾ ಅಂದ್ಕೊಳ್ಳಿ. ಸೊ ನಿಮಗೆ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿದೆ. ಯಾವ ಕಾಲೇಜ್ಗೆ? 5th ಕಾಲೇಜ್ಗೆ ನಿಮಗೆ ಸೀಟ್ ಅಲಾಟ್ ಆಗಿದೆ. ಸೊ ನೀವೇನು ಮಾಡಿರ್ತೀರಾ ಅಂತಂದರೆ, ಚಾಯ್ಸ್ 2 ಕೊಟ್ಟು ಹೋಲ್ಡ್ ಮಾಡಿ ಇಟ್ಕೊಂಡು ನೆಕ್ಸ್ಟ್ ರೌಂಡ್ಗೆ ಹೋಗೋಣ ಅಂತ ಚಾಯ್ಸ್ 2 ಕೊಟ್ಟಿರ್ತೀರಾ. ಸೊ ಈಗ ಸೆಕೆಂಡ್ ರೌಂಡಲ್ಲಿ ಏನಾಗುತ್ತೆ ಅಂತಂದರೆ, ಸೆಕೆಂಡ್ ರೌಂಡಲ್ಲಿ ನಿಮಗೆ 1 to 5 ಆಪ್ಷನ್ಸ್ ಮಾತ್ರ ಅವೈಲೇಬಲ್ ಇರುತ್ತೆ. 6th and 7th ಡಿಲೀಟ್ ಆಗಿರುತ್ತೆ. ಸೊ ಈಗ ನೀವೇನು ಅನ್ಕೊತೀರಾ ಅಂತಂದರೆ, 5th ಕಾಲೇಜೇ ನನಗೆ ಬೇಕು, ಬೇರೆ ಯಾವುದು ಕಾಲೇಜ್ ಬೇಡ ಅಂತ. ಸೊ ಸೆಕೆಂಡ್ ರೌಂಡಲ್ಲಿ ಏನಾಗುತ್ತೆ ಅಂತಂದರೆ, 5thಕ್ಕಿಂತ ಮೇಲೆ 1 2 3 4 ಇದೆ ಅಲ್ವಾ, ಸೊ ಅದು ಬೆಟರ್ ಆಪ್ಷನ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ನಿಮಗೆ ಯಾವುದಾದ್ರೂ ಒಂದು ಕಾಲೇಜಲ್ಲಿ ಅಲಾಟ್ ಆದರೆ, ಫಾರ್ ಎಕ್ಸಾಂಪಲ್ ಆಪ್ಷನ್ 2 ನಿಮಗೆ ಅಲಾಟ್ ಆದರೆ 5 ಬಂದ್ಬಿಟ್ಟು ಆಟೋಮ್ಯಾಟಿಕ್ಕಾಗಿ ಕ್ಯಾನ್ಸಲ್ ಆಗುತ್ತೆ, ನಿಮಗೆ 2 ಸಿಗುತ್ತೆ. ಸೊ ಆಪ್ಷನ್ 2 ಸಿಗುತ್ತೆ, ನೀವು ಅಲ್ಲಿ ಹೋಗಿ ಜಾಯ್ನ್ ಆಗಬೇಕಾಗುತ್ತೆ. ಬಟ್ ನೀವು ಈಗ ಏನು ಅನ್ಕೊತಾ ಇದ್ದೀರಾ ಅಂದರೆ, 1 ಬೇಡ, 2 ಬೇಡ, 3 ಬೇಡ, 4 ಬೇಡ, ಯಾವುದು ಬೇಡ, ನನಗೆ 5th ಕಾಲೇಜೇ ಬೇಕು ಅಂತ ಅನ್ಕೊತಾ ಇರ್ತೀರಾ. ಸೊ ಅದಕ್ಕೆ ನೀವು ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ನೀವು ಏನು ಮಾಡಬೇಕು ಅಂತಂದರೆ, 1 2 3 4ನ ಡಿಲೀಟ್ ಮಾಡಿ. ಸೊ ಆಪ್ಷನ್ಸ್ ಏನೇನಿದೆಯೋ 1 2 3 4 ಎಲ್ಲ ಆಪ್ಷನ್ಸು ಡಿಲೀಟ್ ಮಾಡಿ, ನಿಮ್ಗೆ ಯಾವ ಅಲಾಟ್ ಆಗಿದೆಯೋ ಆ ಕಾಲೇಜ್ ಮಾತ್ರ ಇಡಿ. ಸೊ ನೆಕ್ಸ್ಟ್ ರೌಂಡಲ್ಲಿ ನಿಮಗೆ ಅದೇ ಕಾಲೇಜೇ ಅಲಾಟ್ ಆಗುತ್ತೆ. ಸೊ ಐ ಹೋಪ್ ಇಟ್ ಇಸ್ clear now. So students, before going into the second round, know all these possibilities. ಸೊ ಸೆಕೆಂಡ್ ರೌಂಡ್ ಹೋದಾದಮೇಲೆ ನನಗೆ ಫಸ್ಟ್ ಕಾಲೇಜ್ ಅಲಾಟ್ ಆಗಿದೆ, ನನಗೆ ಬೇಡ, ಸೆಕೆಂಡ್ ಬೇಡ ಅಂತಂದರೆ, ಸೊ ಯಾರೂ ಬಂದು ನಿಮ್ಮನ್ನ ಆಪ್ಷನ್ಸ್ ಕೇಳಲ್ಲ ಬೇಕಾ ಬೇಡವಾ ಅಂತ. ಸೊ ಒನ್ಸ್ ಇಟ್ ಇಸ್ ಅಲಾಟೆಡ್, ಯು ಹ್ಯಾವ್ ಟು ಜಾಯ್ನ್. ಮತ್ತು ನಿಮಗೆ ಆಪ್ಷನ್ಸ್ ಅಂತೂ ಇರೋದಿಲ್ಲ, ಚಾಯ್ಸಸ್ ಇರೋದಿಲ್ಲ. ಸೊ ಸ್ಟೂಡೆಂಟ್ಸ್, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸೊ ಯಾರಿಗೆಲ್ಲ ಡೌಟ್ಸ್ ಇದೆಯೋ ಸೊ ಕ್ಲಾರಿಫೈ ಆಗುತ್ತೆ ಅಂತ ಅಂದ್ಕೊತೀನಿ. ಸೊ ಐ ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಸ್ಟೂಡೆಂಟ್ಸ್. ಆಲ್ ದ ವೆರಿ ಬೆಸ್ಟ್.